ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ದಿವ್ಯ ದರ್ಶನದ ಕಾರ್ಯಕ್ರಮದಲ್ಲಿ ನಾವಿಂದು ಚಿಕಲ್ಪರ್ವಿ ಕ್ಯಾಂಪ್ ಮಾನವಿ ತಾಲೂಕಿನಲ್ಲಿರುವಂತಹ ಶ್ರೀ ವಾಯುವಾಹನ ಭೂವರ ಸ್ವಾಮಿಯ ದಶವಾರ್ಷಿಕೋತ್ಸವ ಸಮಾರಂಭದಲ್ಲಿ ಒಂದು ಸನ್ನಿಧಾನದಲ್ಲಿದ್ದೇವೆ. ಈ ಒಂದು ಶ್ರೀ ಭೂವರ ಸ್ವಾಮಿ ಈ ಒಂದು ಚಿಕಲ್ಪರ್ವಿ ಕ್ಯಾಂಪ್ಗೆ ಹೇಗೆ ಬಂದ ಭಕ್ತರ ಕಾಮಧೇನು ಶ್ರೀ ಭೂವರ ಸ್ವಾಮಿಯ ಕುರಿತು ನಾವು ತಿಳಿದುಕೊಳ್ಳೋಣ. ಕಪಿಶಾಂಸ ಸಮಾರೂಢಂ ಚೀಕಲಪರ್ವಿ ಸಮೀಪಗಂ ಶ್ರೀ ಭೂವರಾಹ ವಂದೇ ಸುವಿದ್ಯೇಂದ್ರ ತೀರ್ಥ ಯತಿ ಪ್ರತಿಷ್ಠಿತಂ. ಶ್ರೀ ಹರಿದಾಸರು ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳಿಗೆ ತವರೂರು ಮಾನವಿ. ದಾಸಶ್ರೇಷ್ಠರಾದಂಥ ಭೃಗು ಅಂಶದ ಅಂತ ಶ್ರೀ ವಿಜಯದಾಸರು, ಶ್ರೀ ಗಣೇಶ ಅಂಶರಂಥ ಗೋಪಾಲದಾಸರು, ಕರ್ಮ ದೇವತೆಗಳಂಥ ಸಲ್ಲಾದಾಂಶರು ಹಾಗೂ ಬೃಹಸ್ಪತಿ ಅಂಶಜರಾಗಿರುವಂಥ ಜಗನ್ನಾಥದಾಸರು, ಶ್ಯಾಮಸುಂದರದಾಸರ ಕಾರ್ಯಕ್ಷೇತ್ರ ಮಾನವಿ. ಇಂತಹ ಒಂದು ಪರಮ ಮಂಗಳಪ್ರದವಾದಂಥ ಮಾನವಿ ಸಮೀಪದಲ್ಲಿ ವಿಜಯದಾಸರ ಜನ್ಮಸ್ಥಳವಾದಂಥ ಚಿಕಲ್ಪರ್ವಿ ಹೂಗಳತೆಯಲ್ಲಿರುವಂಥ ಚಿಕಲ್ಪರ್ವಿ ಕ್ಯಾಂಪ್ನಲ್ಲಿ ಒಂದು ಅದ್ಭುತವಾದಂಥ ವಿಶಿಷ್ಟವಾದಂಥ ಶ್ರೀ ವಾಯುವಾಹನ ಶ್ರೀ ಭೂವರ ಸ್ವಾಮಿ ದೇವಾಲಯವಿದೆ. ಇಡೀ ಭಾರತದಲ್ಲಿ 6.45 ಲಕ್ಷ ಹಿಂದೂ ದೇವಾಲಯಗಳಿವೆ. ಅವುಗಳಲ್ಲಿ ಕೇವಲ 15 ಮಾತ್ರ ಭೂವರ ಸ್ವಾಮಿಯ ದೇವಾಲಯಗಳಾಗಿವೆ. ಕರ್ನಾಟಕ ರಾಜ್ಯದಲ್ಲಿ 2 ಭೂವರ ಸ್ವಾಮಿಯ ದೇವಾಲಯಗಳಿವೆ. ಈ ಮೈಸೂರು ಮತ್ತು ಮಂಡ್ಯದಲ್ಲಿದೆ. ರಾಯಚೂರು ಜಿಲ್ಲೆಯಲ್ಲಿರುವಂಥ ಏಕೈಕ ಹಾಗೂ ವೈಶಿಷ್ಟ್ಯಪೂರ್ಣವಾದಂಥ ವಾಯುವಾಹನ ಭೂವರ ದೇವರ ದೇವಸ್ಥಾನ ಚಿಕಲ್ಪರ್ವಿ ಕ್ಯಾಂಪ್ನಲ್ಲಿದೆ. ಇದರ ಒಂದು ವೈಶಿಷ್ಟ್ಯತೆ, ಭೂವರ ಸ್ವಾಮಿಯನ್ನು ಶ್ರೀ ಹನುಮಂತ ದೇವರು ತನ್ನ ಚತುರ್ಭುಜದಲ್ಲಿ ಕೂಡಿಸಿಕೊಂಡಿದ್ದಾನೆ. ಏಕೈಕ ದೇವಾಲಯವಾಗಿದೆ. ಹಾಗೂ ಭೂವರ ದೇವರು ತನ್ನ ಕೋರೆದಾಡಿಗಳ ಮೇಲೆ ಭೂದೇವಿಯನ್ನು ಹೊತ್ತುಕೊಂಡಿದ್ದಾರೆ. ಸ್ವಾಮಿಯು ಚತುರ್ಭುಜನಾಗಿದ್ದು ಬಲಭಾಗದ 2 ಕೈಗಳಲ್ಲಿ ಚಕ್ರ ಹಾಗೂ ಅಭಯಹಸ್ತವನ್ನು ಹೊಂದಿದ್ದಾನೆ. ಎಡಭಾಗದಲ್ಲಿ ಒಂದರಲ್ಲಿ ಶಂಖವನ್ನು, ಇನ್ನೊಂದರಲ್ಲಿ ಗದಾ ಧರಿಸಿಕೊಂಡಿದ್ದಾನೆ. ಮತ್ತು 3 ಅಡಿ ಎತ್ತರ, 1.5 ಅಡಿ ಅಗಲದ ಕಪ್ಪು ವರ್ಣದ ಸುಂದರವಾದ ಶೈಲಿಯಲ್ಲಿ ಸಂಗಾಪುರ ಶಿಲ್ಪಿ ಪಂಪಣ್ಣನವರ ಕೈಚಳಕದಲ್ಲಿ ವಿನ್ಯಾಸಗೊಂಡಿದ್ದಾನೆ. ಭಾಗವತದಲ್ಲಿ ವಿಷ್ಣುವಿನ ವರಹ ಅವತಾರ 2 ಬಾರಿ ಆಗಿದೆ. ಸೃಷ್ಟಿಯ ಪ್ರಾರಂಭದಲ್ಲಿ ಸ್ವಯಂಭೂವನು ಮನುವಿಗೆ ಭೂಮಿಯ ಮೇಲೆ ಅನೇಕ ಪದಾರ್ಥಗಳನ್ನು ಸೃಷ್ಟಿ ಮಾಡಲು ಬ್ರಹ್ಮದೇವರು ಆದೇಶ ಮಾಡುತ್ತಾರೆ. ಆಗ ಇದ್ದಕ್ಕಿದ್ದಂತೆ ಭೂಮಿಯು ತನ್ನ ಕಕ್ಷೆಯಿಂದ ಜಾರಿ ಹೋಗುತ್ತದೆ. ಆಗ ಬ್ರಹ್ಮದೇವರು ಪರಮಾತ್ಮನನ್ನು ಮೊರೆ ಹೋದಾಗ ಪರಮಾತ್ಮನು ಬ್ರಹ್ಮದೇವರ ಮೂಗಿನಿಂದ ವರಾಹ ರೂಪ ತಾಳಿ ಹೊರಗೆ ಬಂದು ಬೃಹದಾಕಾರವಾಗಿ ಬಂದು ಭೂಮಿಯನ್ನು ಕಕ್ಷೆಯಿಂದ ರಕ್ಷಣೆ ಮಾಡುತ್ತಾನೆ. ಮತ್ತು ಆದಿಹಿರಣ್ಯಾಕ್ಷನ್ನು ಕೋರೆ ಹಲ್ಲುಗಳಿಂದ ಸಂಹಾರ ಮಾಡಿ ಭೂಮಿಯನ್ನು ಅವನಿಂದ ರಕ್ಷಿಸುತ್ತಾನೆ. 2ನೇ ಬಾರಿ ವರಾಹಾವತಾರ ಸಂಧ್ಯಾಕಾಲದಲ್ಲಿ ಕಶ್ಯಪ ಮತ್ತು ದಿತಿದೇವಿಯರ ಸಮಾಗಮದಿಂದ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಎಂಬ ಅಸುರರು ಜನ್ಮಿಸುತ್ತಾರೆ. ಹಿರಣ್ಯಾಕ್ಷನು ಊರ್ವಣನಾಗಿ ಭೂಮಿಯನ್ನು ರಸಾತಳಕ್ಕೆ ಒಯ್ಯುತ್ತಾನೆ. ಆಗ ಪರಮಾತ್ಮನು ವರಾಹರೂಪ ತಾಳಿ ಹಿರಣ್ಯಾಕ್ಷನನ್ನು ಕೇವಲ ಕರ್ಣತಾಡಲಿಂದ ಸಂಹಾರ ಮಾಡಿ ಭೂದೇವಿಯನ್ನು ರಕ್ಷಿಸುತ್ತಾನೆ. ಭೂದೇವಿಯಲ್ಲಿ ಶ್ರೀ ಲಕ್ಷ್ಮಿಯ ಸಾನ್ನಿಧ್ಯದ ಕಾರಣ ವಿವಾಹವಾಗಿ ಭೂದೇವಿಯ ಗರ್ಭದಲ್ಲಿ ನರಕಾಸುರ ಮತ್ತು ವಾಸ್ತು ಪುರುಷನೆಂಬ 2 ಮಕ್ಕಳನ್ನು ಪಡೆಯುತ್ತಾರೆ. ಈ ಒಂದು ಜಗನ್ನಾಥದಾಸರು ತತ್ವ ಸುವಾಲಿಯಲ್ಲಿ ಹೇಳಿದಂತೆ ಅದ್ಭುತ ಭೂಮಿಯ ತೆಗೆದೊಯ್ದವನು ಕೊಂದು ಮುದದಿ ಹಿರಣ್ಯಕಶ್ಯಪ ಉದರ ಬಗೆದ ಧೀರ ಅನ್ನುವ ಮಾತನ್ನು ಹೇಳ್ತಾರೆ. ಈ ಒಂದು ದೇವಾಲಯದ ಇತಿಹಾಸವನ್ನು ನಾವು ನೋಡಿದಾಗ ಭೂವರ ಸ್ವಾಮಿ ದೇವಸ್ಥಾನವು ಇಲ್ಲಿ ನಿರ್ಮಾಣವಾಗಲಿಕ್ಕೆ ಕಾರಣ ಏನು ಅನ್ನುವುದನ್ನು ಇಲ್ಲಿ ಕೌಂಡಿಣ್ಯ ಗೋತ್ರದ ವೇದಮೂರ್ತಿ ರಾಘವೇಂದ್ರಾಚಾರ್ಯ ಮತ್ತು ಪದ್ಮಾವತಿ ಬಾಯಿಯ ಪುತ್ರರಾದಂಥ ಶ್ರೀ ಪ್ರಾಣೇಶಾಚಾರ್ಯ ಹಿರೇಬೀಡಿನಾಳ್ ಇವರು ಮಾನವೀಯ ನಾರಾಯಣ ತೀರ್ಥರ ಒಂದು ಸನ್ನಿಧಾನದಲ್ಲಿ ಅರ್ಚಕರಾಗಿದ್ದರು. ಅವರು ನಾರಾಯಣ ತೀರ್ಥರ ಒಂದು ಭಾವಚಿತ್ರವನ್ನು ತಮ್ಮ ಮನೆಯಲ್ಲಿ ಹಾಕಿಕೊಂಡಾಗ ಆ ದೊಡ್ಡ ಭಾವಚಿತ್ರದ ಮೇಲೆ ಆ ಒಂದು ಭೂವರ ಸ್ವಾಮಿ ಮತ್ತು ಹನುಮಂತ ದೇವರು ಒಡಮೂಡುತ್ತಾನೆ. ಆಗ ಜ್ಞಾನಿಗಳಾದಂಥ ಆದ್ಯಕೇಶ್ವಾಚಾರ್ಯರು ಮತ್ತು ಬಲಿಮಾರ ಮಠದ ಶ್ರೀಗಳಾದಂಥ ವಿದ್ಯಾಧೀಶ ತೀರ್ಥಾದಂಗಳವರನ್ನು ಕರೆಸಿ ಕೇಳಿದಾಗ ಇಲ್ಲಿ ಒಂದು ಭೂವರ ಸ್ವಾಮಿ ಮತ್ತು ಹನುಮಂತ ದೇವರು ಒಡಮೂಡಿದ ಪ್ರಯುಕ್ತ ನೀನು ಒಂದು ದೇವಾಲಯವನ್ನು ಕಟ್ಟಿಸಬೇಕಂತ ಆದೇಶವಾಗಿದೆ ಅಂತ ಹೇಳ್ತಾರೆ. ಆಗ ಪ್ರಾಣೇಶಾಚಾರ್ಯರು ಭಕ್ತರ ಎಲ್ಲ ಸಹಕಾರದಿಂದ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಇಂಥ ಒಂದು ದೇವಾಲಯ ಭಾರತದಲ್ಲಿ 16ನೇ ದೇವಾಲಯವಾಗಿದೆ ಮತ್ತು ಕರ್ನಾಟಕದಲ್ಲಿ 3ನೇ ದೇವಾಲಯವಾಗಿದೆ. ಇಂಥ ಒಂದು ಬಹುನ್ನತ ಭೂವರ ಸ್ವಾಮಿ ಭಕ್ತರ ಕಾಮಧೇನಾಗಿದ್ದು ಇಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳ ಜನರು ಬಂದು ಈ ಒಂದು ಸೇವೆಯನ್ನು ಮಾಡಿದಾಗ ಅವರ ಮನೋಭಿಷ್ಟಗಳೆಲ್ಲ ಪೂರ್ತಿಯಾಗಿವೆ.
ಪ್ರಮುಖವಾಗಿ ಭುವರ ಸ್ವಾಮಿಯನ್ನು ಯಾತಕ್ಕೆ ಆರಾಧನೆ ಮಾಡಬೇಕೆಂದರೆ ನಾವು ಯಾವುದೇ ಸೈಟು ಮನೆ ಕಟ್ಟಿಸಬೇಕಾದರೆ ಭುವರ ಸ್ವಾಮಿಯ ಒಂದು ಸೇವೆಯನ್ನು ಮಾಡಿದರೆ ನಮ್ಮ ಮನೋಭಿಷ್ಟಗಳು ಶೀಘ್ರವಾಗಿ ಪೂರ್ಣವಾಗ್ತವೆ. ಅದೇ ರೀತಿ ಮಕ್ಕಳಿಗೆ ಮದುವೆಯಾಗದೇ ಇದ್ದರೆ ಇಂಥ ಸಂದರ್ಭದಲ್ಲಿ ಭುವರ ಸ್ವಾಮಿಯನ್ನು ನಾವು ಸೇವಿಸಿದರೆ ಆ ಭುವರನ ಕೃಪೆಯಿಂದ ನಾವು ಸಂತಾನವನ್ನು ಪಡೆಯಲು ಕಾರಣವಾಗ್ತದೆ. ಈ ರೀತಿ ಇಲ್ಲಿ ಅನೇಕ ಭಕ್ತರು ಈ ಒಂದು ಭುವರವನ್ನು ಸೇವಿಸಿ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಂಡಿದ್ದಾರೆ. ಈ ಒಂದು ಭುವರ ಸ್ವಾಮಿ ಶೀಘ್ರವಾಗಿ ಒಂದು ಫಲ ಕೊಡುವಂತಹ ಭಕ್ತರ ಕಾಮಧೇನು ಶ್ರೀ ಭುವರ ಸ್ವಾಮಿ ಆಗಿದ್ದಾನೆ. ಇಂತಹ ಭುವರನ ಸೇವೆಯನ್ನು ಮಾಡಿ ನಾವೆಲ್ಲರೂ ಕೃತಾರ್ಥರಾಗೋಣ. ಈ ಒಂದು ಭುವರ ಸ್ವಾಮಿ ದೇವಾಲಯ ನಿರ್ಮಾಣವಾಗಿ ಇಂದಿಗೆ 10 ವರ್ಷಗಳು ಸಂದಿವೆ. ಈ ದಶವಾರ್ಷಿಕೋತ್ಸವವನ್ನು ಇವತ್ತು ನಾವೆಲ್ಲರೂ ವಿಜೃಂಭಣೆಯಿಂದ ಆರಾಧನೆ ಮಾಡ್ತಾ ಇದ್ದೇವೆ. ತಿರುಪತಿಯ TTD ದೇವಸ್ಥಾನದ ಅಧಿಕಾರಿಗಳಾಗಿರುವಂಥ ಶ್ರೀ ಅಪ್ಪಣಾಚಾರ್ಯರ ನೇತೃತ್ವದಲ್ಲಿ ಈ ಇಂದು ಶ್ರೀನಿವಾಸನ ಕಲ್ಯಾಣ ಮಹೋತ್ಸವ ಜರುಗಿತು. ಭುವರ ಸ್ವಾಮಿಯ ಒಂದು ಸನ್ನಿಧಾನದಲ್ಲಿ ಈ ಒಂದು ಶ್ರೀನಿವಾಸನ ಕಲ್ಯಾಣ ಮಹೋತ್ಸವ ಜರುಗಿರುವುದು ಅತ್ಯಂತ ಒಂದು ಬಹಳ ಮಂಗಳಕರವಾದಂಥದ್ದು. ಈ ಒಂದು ಸಂದರ್ಭದಲ್ಲಿ TTD ದೇವಸ್ಥಾನದ ಅಧಿಕಾರಿಗಳೇ ಬಂದು ಭುವರ ಸ್ವಾಮಿಯ ಸನ್ನಿಧಾನದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವರ ಒಂದು ವಿವಾಹ ಮಹೋತ್ಸವವನ್ನು ನೆರವೇರಿಸಿದ್ದಾರೆ. ಈ ವಿವಾಹ ಮಹೋತ್ಸವದಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಕೃತಾರ್ಥರಾಗಿದ್ದೇವೆ. ಅಂಜನಾಚಲವಾಸ ಗೋವಿಂದ, ವೃಷಭಾಚಲವಾಸ ಗೋವಿಂದ, ಗರುಡಾಚಲವಾಸ ಗೋವಿಂದ, ಆನಂದಾದ್ರಿವಾಸ ಗೋವಿಂದ, ನಾರಾಯಣಾದ್ರಿವಾಸ ಗೋವಿಂದ, ಶ್ರೀರಮಣ, ಭೂರಮಣ, ದುರ್ಗಾರಮಣ ಗೋವಿಂದ. ಹೇ ಶ್ರೀನಿವಾಸ. ಇಲ್ಲಿವರೆಗೆ ನಿಜವಾಗಿ ನಾನು ಅಂದುಕೊಂಡಿದ್ದಕ್ಕಿಂತ ಮಿಗಿಲಾದ ರೀತಿಯಲ್ಲಿ ನೀವೆಲ್ಲರೂ ವಿಶ್ವಾಸ ಇಟ್ಟು ಶ್ರೀನಿವಾಸನ ಕಲ್ಯಾಣ ನೋಡಿರಿ. ನಿಮ್ಮೆಲ್ಲರಿಗೂ ಕೂಡ ಇಲ್ಲಿ ಯಾರ್ಯಾರು ಭಾಗವಹಿಸಿದ್ದಾರೋ ಇನ್ನು ಪುಣ್ಯಾತ್ಮರ ಮನೆಯಾಗ ಇರ್ತಾರೆ, ಅವರಿಗೂ ಕೂಡ ಕುಟುಂಬದ ಎಲ್ಲ ಜನರಿಗೆ ಕೂಡ ನಿಮ್ಮ ಸಕುಟುಂಬಕ್ಕೆ ಆ ಕಲ್ಯಾಣ ಮೂರ್ತಿಯಾಗಿರ್ತಕ್ಕಂಥ ಶ್ರೀನಿವಾಸ ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಆಯುರಾರೋಗ್ಯ, ಐಶ್ವರ್ಯಾದಿಗಳನ್ನು ಕೊಟ್ಟು ಪ್ರಧಾನವಾಗಿ ನಿಮ್ಮಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಕೊಡಲಿ. ನೀವೆಲ್ಲರೂ ನಾವು ಭಾರತೀಯರು ಅಂತಕ್ಕಂಥ ಚಿಂತನೆ ನಿಮ್ಮೆಲ್ಲರಿಗೆ ಬರಲಿ. ನಮ್ಮ ಭಾರತ ಮಾತೆಯ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ನಮ್ಮ ಆಚಾರ ವಿಚಾರಗಳ ಬಗ್ಗೆ ಯಾರಾದರೂ ಸಣ್ಣ ಮಾತಾಡಿದರೆ ಅದನ್ನು ನೋಡಿ ಕೂಡದೇ ಇರತಕ್ಕಂಥ ಭಾವನೆ ನಿಮ್ಮೆಲ್ಲರಿಗೆ ಬರಲಿ. ದಯಮಾಡಿ ನಿಮಗೂ ಅಮ್ಮ, ನೀವು ಅಮ್ಮನಿಂದ ಬಂದೀರಿ, ನಾನು ಅಮ್ಮನಿಂದ ಬಂದೇನೆ, ಹೌದಾ? ನನಗೆ ಅಮ್ಮ ಇಲ್ಲ, ನಿಮ್ಮಲ್ಲಿ ಕೆಲವರಿಗೆ ಅಮ್ಮ ಇರ್ಬೋದು, ನಿಮ್ಮ ಅಮ್ಮ ಇರ್ಬೋದು. ಅದರ ಒಂದು ಮಾತ್ರ ಮರಿಬೇಡ್ರಿ, ನನ್ನ ಅಮ್ಮ ಆಗಲಿ ನಿಮ್ಮ ಅಮ್ಮ ಆಗಲಿ ಇಷ್ಟು ವಯಸ್ಸು ಬರೋ ತನಕ ಭಾಳ ತೊಡಿ ಮೇಲೆ ಬೆಳೆಸ್ಕೊತಾಳೆ, ಪ್ರೀತಿ ಮಾಡ್ತಾಳೆ, ಮುದ್ದಿಸ್ತಾಳೆ, ಹೊಲಸೆಲ್ಲ ತೆಗಿತಾಳೆ, ಹೌದಲ್ವ? ನಿಮ್ಮ ಎಲ್ಲ ಅಮ್ಮಂದ್ರೆ ಅಲ್ವಾ? ಎಲ್ಲ ಮಗುವಿನ ಎಲ್ಲ ತರಹದ ಹೊಲಸು ಮಾಡಿಕೊಂಡ್ರೆ ಅದನ್ನೊಂದು ಏಟು ಹೊಡೆಯೋದಿಲ್ಲ. ಹೊಲಸು ಮಾಡಿಕೊಂಡ್ರೆ ಗಂಡ ತಂಬಲ್ಲ, ಅಯ್ಯೋ ಕೂಸು ಹೊಲಸು ಮಾಡ್ಕೊಂತಲ್ಲ ಅಂಥೇಳಿ ಆ ಕೂಸಿನ ಸ್ವಚ್ಛ ಮಾಡಿ ಮತ್ತೆ ಪುನಃ ಚೇತೋವಂತವನ್ನಾಗಿ ಮಾಡ್ತಾಳೆ. ಇದು ಸತ್ಯ.